ನಮಸ್ಕಾರ. ಬನ್ನಿ ಇವತ್ತು ವಿದ್ಯುತ್ ಪ್ರಪಂಚದೊಳಗೆ ಒಂದು ಇಂಟ್ರೆಸ್ಟಿಂಗ್ ಪಯಣ ಶುರು ಮಾಡೋಣ. ಕೆಲವು ಸ್ಟಡಿ ನೋಟ್ಸ್ ಆಧಾರದ ಮೇಲೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸಿನ ಮೂಲಭೂತ ವಿಷಯಗಳನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ನಮ್ಮ ಇವತ್ತಿನ ಪಯಣ ಹೀಗಿರಲಿದೆ. ನಾವು ಬೇಸಿಕ್ ಸರ್ಕಿಟ್ಸ್ನಿಂದ ಶುರು ಮಾಡಿ ಅದು ನಮ್ಮ ನಿಜ ಜೀವನದಲ್ಲಿ ಹೇಗೆಲ್ಲ ಬಳಕೆಯಾಗುತ್ತೆ ಅನ್ನೋವರೆಗೂ ಹೋಗಲಿದ್ದೇವೆ. ಮೊದಲಿಗೆ ತೀರಾ ಮೂಲಭೂತ ಅಂಶಗಳಿಂದಾನೇ ಶುರು ಮಾಡೋಣ. ಏನಿದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೆ? ಅದರಲ್ಲಿ ಏನೆಲ್ಲ ಇರುತ್ತೆ ನೋಡೋಣ ಬನ್ನಿ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ವಿಷಯ ಅಂದ್ರೆ ಕರೆಂಟ್ ಹರಿಯೋಕೆ ಒಂದು ಸಂಪೂರ್ಣ ಎಲ್ಲೂ ಕಟ್ಟಾಗದ ಒಂದು ದಾರಿ ಬೇಕು. ಅದು ಒಂದು ಕಂಪ್ಲೀಟ್ ಲೂಪ್ ಆಗಿರಬೇಕು. ಈ ಸ್ಲೈಡ್ನಲ್ಲಿರೋದು ತುಂಬಾ ಇಂಟ್ರೆಸ್ಟಿಂಗ್. ಇಂಜಿನಿಯರ್ಗಳು ಸರ್ಕ್ಯೂಟ್ಗಳನ್ನ ಚಿತ್ರಿಸೋಕೆ ಬಳಸೋ ಒಂದು ಸರಳ ಭಾಷೆ ಇದು. ಇದನ್ನ ನಾವು ಎಲೆಕ್ಟ್ರಿಸಿಟಿಯ ABC ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಚಿಹ್ನೆಗೂ ಒಂದೊಂದು ಅರ್ಥ ಇದೆ. ಸರಿ, ಈಗ ನಾವು ಎಲೆಕ್ಟ್ರಾನಿಕ್ಸ್ ಜಗತ್ತಿನ ಒಂದು ಅತ್ಯಂತ ಮೂಲಭೂತ ಮತ್ತು ಪ್ರಮುಖ ನಿಯಮದ ಕಡೆಗೆ ಹೋಗೋಣ. ಅದೇ ಓಮ್ನ ನಿಯಮ. ಸರಳವಾಗಿ ಹೇಳೋದಾದ್ರೆ ಈ ನಿಯಮ ವೋಲ್ಟೇಜ್, ಕರೆಂಟ್ ಮತ್ತು ಹೊಸದಾಗಿ ನಾವು ಕಲಿಯಲಿರುವ ರೋಧ ಈ ಮೂರರ ನಡುವಿನ ಸಂಬಂಧವನ್ನ ಗಣಿತದ ಮೂಲಕ ವಿವರಿಸುತ್ತೆ. ಅಂದ್ರೆ ವೋಲ್ಟೇಜ್ ಜಾಸ್ತಿಯಾದ್ರೆ ಕರೆಂಟ್ ಕೂಡ ಜಾಸ್ತಿಯಾಗುತ್ತೆ. ನೋಡಿ, ಆ ಇಡೀ ನಿಯಮದ ಸಾರಾಂಶ ಈ ಪುಟ್ಟ ಸೂತ್ರದಲ್ಲಿದೆ. V=I R. ಇದು ತುಂಬಾ ಸರಳ, ಆದರೆ ಅಷ್ಟೇ ಶಕ್ತಿಯುತವಾದ ಫಾರ್ಮುಲಾ. ರೋಧ ಅಂದ್ರೆ ಅದನ್ನು ನಾವು ಒಂದು ತರಹದ ಎಲೆಕ್ಟ್ರಿಕಲ್ ಫ್ರಿಕ್ಷನ್ ಅಥವಾ ವಿದ್ಯುತ್ ಘರ್ಷಣೆ ಅಂತ ಅನ್ಕೋಬಹುದು. ಇದು ಕರೆಂಟ್ ಫ್ಲೋಗೆ ಒಂದು ರೀತಿಯಲ್ಲಿ ಅಡ್ಡಿಪಡಿಸುತ್ತೆ ಅಥವಾ ಅದನ್ನ ಕಂಟ್ರೋಲ್ ಮಾಡುತ್ತೆ. ಸ್ಪೀಡ್ ಬ್ರೇಕರ್ ಇದ್ದಾಗೆ. ಹಾಗಾದ್ರೆ ಒಂದು ವಸ್ತುವಿನ ರೋಧ ಸುಮ್ಸುಮ್ನೆ ಇರೋದಿಲ್ಲ. ಅದು ಆ ವಸ್ತು ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಇದೆ ಮತ್ತು ಅದು ಯಾವ ಮೆಟೀರಿಯಲ್ನಿಂದ ಮಾಡಲ್ಪಟ್ಟಿದೆ ಅನ್ನೋ 3 ಪ್ರಮುಖ ಭೌತಿಕ ಅಂಶಗಳ ಮೇಲೆ ನಿಂತಿರುತ್ತೆ. ರೋಧ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ಲ? ಈಗ ಒಂದು ಸರ್ಕ್ಯೂಟ್ನಲ್ಲಿ ಈ ರೋಧಕಗಳನ್ನ ಅಂದ್ರೆ ರೆಸಿಸ್ಟರ್ಗಳನ್ನ 2 ಮುಖ್ಯ ವಿಧಾನಗಳಲ್ಲಿ ಹೇಗೆ ಜೋಡಿಸ್ಬೋದು ಅಂತ ನೋಡೋಣ. ಒಂದಕ್ಕಿಂತ ಹೆಚ್ಚು ರೆಸಿಸ್ಟರ್ಗಳಿದ್ದಾಗ ಅವನ್ನ ಹೇಗೆ ಕನೆಕ್ಟ್ ಮಾಡೋದು? ಈ ಪ್ರಶ್ನೆಗೆ 2 ಉತ್ತರಗಳಿದೆ. ಮತ್ತು ಈ 2 ಡಿಸೈನ್ಗಳು ಸರ್ಕ್ಯೂಟ್ ಮೇಲೆ ಬೇರೆ ಬೇರೆ ರೀತಿಯ ಪರಿಣಾಮ ಬೀರ್ತವೆ. ಇಲ್ಲೇ ನೋಡಿ, ಇವೆರಡರ ನಡುವಿನ ಪ್ರಮುಖ ವ್ಯತ್ಯಾಸಗಳು. ಸರಣಿ ಸಂಪರ್ಕದಲ್ಲಿ ಕರೆಂಟ್ ಹರಿಯೋಕೆ ಒಂದೇ ಒಂದು ದಾರಿ ಇರುತ್ತೆ. ಆದ್ರೆ ಸಮಾಂತರ ಸಂಪರ್ಕದಲ್ಲಿ ಕರೆಂಟ್ಗೆ ಹರಿಯೋಕೆ ಹಲವು ದಾರಿಗಳಿರ್ತವೆ. ಅದು ಹಂಚಿ ಹೋಗುತ್ತೆ. ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೋಡಿ. ರೆಸಿಸ್ಟರ್ಗಳನ್ನ ಒಂದರ ಪಕ್ಕ ಒಂದು ಜೋಡಿಸಲಾಗಿದೆ. ಹಾಗಾಗಿ ಕರೆಂಟ್ ಪ್ರತಿಯೊಂದರ ಮೂಲಕನೂ ಒಂದೇ ದಾರಿಯಲ್ಲಿ ಹರಿದು ಹೋಗ್ಲೇಬೇಕು. ಆದ್ರೆ ಇಲ್ಲಿ ನೋಡಿ, ಕರೆಂಟ್ ಸ್ಪ್ಲಿಟ್ ಆಗಿ ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ಹರಿಯತ್ತೆ. ನಮ್ಮ ಮನೆಗಳಲ್ಲಿರೋ ವೈರಿಂಗ್ ಸಾಮಾನ್ಯವಾಗಿ ಇದೇ ರೀತಿ ಇರುತ್ತೆ. ಯಾಕಂದ್ರೆ ಒಂದು ಬಲ್ಬ್ ಹಾಳಾದ್ರೂ ಬೇರೆ ಲೈಟ್ಗಳು ಉರಿತಲೇ ಇರ್ತವೆ. ನೆನ್ಪಿದ್ಯಾ, ನಾವು ರೋಧವನ್ನ ಒಂದು ತರಹದ ಘರ್ಷಣೆ ಅಂತ ಹೇಳಿದ್ವಿ. ಆ ಘರ್ಷಣೆ ಆದಾಗ ಏನಾಗತ್ತೆ ಗೊತ್ತಾ? ಅದರಿಂದ ಉಂಟಾಗುವ ಪರಿಣಾಮವನ್ನ ನಮ್ಮ ಅನುಕೂಲಕ್ಕೆ ಹೇಗೆ ಬಳಸ್ಕೊಳ್ಬೋದು ಅಂತ ಈಗ ನೋಡೋಣ. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಯಾವಾಗೆಲ್ಲ ವಿದ್ಯುತ್ ಒಂದು ರೋಧ ಇರೋ ವಸ್ತುವಿನ ಮೂಲಕ ಹರಿಯುತ್ತೋ ಆವಾಗೆಲ್ಲ ಅದು ಶಾಖವನ್ನ ಅಂದ್ರೆ ಹೀಟನ್ನ ಉತ್ಪಾದಿಸುತ್ತೆ. ಇದೇ ಜೂಲ್ನ ಉಷ್ಣತಾ ನಿಯಮದ ಮೂಲತತ್ವ. ಈ ಸೂತ್ರವು ಅದನ್ನೇ ನಿಖರವಾಗಿ ಹೇಳುತ್ತೆ. ಎಷ್ಟು ಹೀಟ್ ಉತ್ಪತ್ತಿಯಾಗುತ್ತೆ ಅನ್ನೋದು ಎಷ್ಟು ಕರೆಂಟ್, ಎಷ್ಟು ರೋಧ ಮತ್ತು ಎಷ್ಟು ಹೊತ್ತು ಆ ಕರೆಂಟ್ ಹರಿಯುತ್ತೆ ಅನ್ನೋದರ ಮೇಲೆ ಅವಲಂಬಿತವಾಗಿದೆ. ಸೊ ಇದು ಕೇವಲ ಒಂದು ಸೈಡ್ ಎಫೆಕ್ಟ್ ಅಲ್ಲ. ಇದೇ ತತ್ವವನ್ನ ನಾವು ಎಲೆಕ್ಟ್ರಿಕ್ ಐರನ್, ವಾಟರ್ ಹೀಟರ್, ಎಲೆಕ್ಟ್ರಿಕ್ ಬಲ್ಬ್ ಹೀಗೆ ಅದೆಷ್ಟೋ ಉಪಯುಕ್ತ ಸಾಧನಗಳನ್ನ ಮಾಡೋಕೆ ಬಳಸ್ಕೊಳ್ತೀವಿ. ಸರಿ, ಕೊನೆಯದಾಗಿ ಈ ವಿದ್ಯುತ್ ಶಕ್ತಿ ಎಷ್ಟು ವೇಗದಲ್ಲಿ ಬಳಕೆ ಆಗತ್ತೆ ಅಥವಾ ಖರ್ಚಾಗತ್ತೆ ಅನ್ನೋದರ ಬಗ್ಗೆ ಮಾತಾಡೋಣ. ಇದನ್ನೇ ನಾವು ವಿದ್ಯುತ್ ಸಾಮರ್ಥ್ಯ ಅಥವಾ ಎಲೆಕ್ಟ್ರಿಕ್ ಪವರ್ ಅಂತ ಕರೆಯೋದು. ಪವರ್ ಅಂದ್ರೆ ಒಂದು ಡಿವೈಸ್ ಎಷ್ಟು ಫಾಸ್ಟ್ ಆಗಿ ಎಲೆಕ್ಟ್ರಿಕಲ್ ಎನರ್ಜಿಯನ್ನ ಬೆಳಕು, ಶಾಖ ಅಥವಾ ಇನ್ನಾವುದೇ ರೂಪಕ್ಕೆ ಪರಿವರ್ತಿಸುತ್ತೆ ಅನ್ನೋದ್ರ ಅಳತೆ. ಈ ಫಾರ್ಮುಲಾ ಪವರ್ಗೋ ವೋಲ್ಟೇಜ್ ಮತ್ತು ಕರೆಂಟ್ಗೋ ಇರೋ ನೇರವಾದ ಸಂಬಂಧವನ್ನ ತೋರಿಸುತ್ತೆ. ಸರ್ಕ್ಯೂಟ್ಗಳನ್ನ ಅನಲೈಸ್ ಮಾಡೋಕೆ ಇದು ತುಂಬಾನೇ ಮುಖ್ಯವಾದ ಸೂತ್ರ. ಇದು ವಸ್ತುವಿಜ್ಞಾನ ಮತ್ತು ವಿದ್ಯುತ್ ತತ್ವಗಳು ಒಟ್ಟಿಗೆ ಸೇರಿದಾಗ ಆಗುವ ಮ್ಯಾಜಿಕ್ಗೆ ಒಂದು ಅದ್ಭುತ ಉದಾಹರಣೆ. ಟಂಗ್ಸ್ಟನ್ ಕರಗಿ ಹೋಗದೆ ಬೆಳ್ಳಗೆ ಪ್ರಜ್ವಲಿಸುವಂತೆ ಬಿಸಿಯಾಗಬಲ್ಲದು. ಅದಕ್ಕೆ ಅದನ್ನ ಬಲ್ಬ್ ಫಿಲಮೆಂಟ್ಗಳಲ್ಲಿ ಬಳಸ್ತಾರೆ. ಅದೇ ರೀತಿ ಟೋಸ್ಟರ್, ಹೀಟರ್ಗಳಂತಹ ಸಾಧನಗಳಲ್ಲಿರೋ ಹೀಟಿಂಗ್ ಕಾಯಿಲ್ ಸುಟ್ಟು ಹೋಗಬಾರ್ದು, ಆದರೆ ಚೆನ್ನಾಗಿ ಶಾಖ ಉತ್ಪಾದಿಸಬೇಕು. ಈ 2 ಗುಣಗಳನ್ನು ಹೊಂದಿರೋ ಮಿಶ್ರಲೋಹಗಳನ್ನ ಅದಕ್ಕಾಗಿ ಆಯ್ಕೆ ಮಾಡ್ತಾರೆ. ಇದು ವಿದ್ಯುತ್ ಪ್ರಪಂಚದ ಕೆಲವು ಮೂಲಭೂತ ತತ್ವಗಳ ಮೇಲಿನ ನಮ್ಮ ನೋಟ.
ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ನಾವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಈ ಎಲ್ಲಾ ನಿಯಮಗಳು ನಮ್ಮ ಸುತ್ತಮುತ್ತ ಎಷ್ಟು ಬಾರಿ ಕೆಲಸ ಮಾಡ್ತಿರ್ತವೆ? ಒಂದ್ಸಲ ಯೋಚನೆ ಮಾಡಿ ನೋಡಿ.